ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಟು ಮೈ ವ್ಲಾಗ್. ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಒಂದು 12 ಗಂಟೆ ಆಗಿದೆ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂತ ಗೊತ್ತಿಲ್ಲ, ದಿನಾ ವೀಡಿಯೋಸ್ ಮಾಡಬೇಕು, ದಿನಾ ವ್ಲಾಗ್ಗಳನ್ನ ಹಾಕಬೇಕು. ನನ್ನ ವ್ಲಾಗ್ಸ್ಗಳು ಎಲ್ಲರ ವೀಡಿಯೋಗಳೆಲ್ಲ ನೋಡ್ತಾರಲ್ಲ ಬೇರೆಯವರು, 1K 2K ವ್ಯೂಸ್ ಎಲ್ಲ ಬಂದಿರುತ್ತಲ್ಲ, ಆ ಥರ ನನ್ನ ವೀಡಿಯೋಸ್ಗಳಿಗೂ ಬರಬೇಕು. ಡೈಲಿ ವೀಡಿಯೋಸ್ ಹಾಕೋಣ ಅಂತ ಅನ್ಕೊಂತೀನಿ. ಹಬ್ಬ ಬಂತಲ್ವಾ, ಆಯಿ ಪೂಜೆ, ಅದಕ್ಕೆ ನಾವು ಆಯುಧ ಪೂಜೆನ ಮಾಡ್ತೀವಿ ನಮ್ಮೂರಲ್ಲಿ. ಆವತ್ತಿನ ದಿನವೇ ಹಿರಿಯರಿಗೆ ಎಡೆ ಇಕ್ತೀವಲ್ಲ, ಅದು ಮಾಡ್ತೀವಿ ನಾವು. ಖಾರ ಪುಡಿ ಸಾಂಬಾರು ಪುಡಿ ಎಲ್ಲ ಬಿಡಿಸ್ಬೇಕಲ್ವ ಹಬ್ಬಕ್ಕೆ. ಖಾಲಿಯಾಗಿತ್ತು ಕರೆಕ್ಟಾಗಿ, ಹೋದ ವರ್ಷವೇ ಬಿಡಿಸಿದ್ದು. ಒಂದು ವರ್ಷ ಕರೆಕ್ಟಾಗಿ ಬಂದಿದೆ, ಈ ವರ್ಷವೂ ತಗೊಬಂದಿದ್ದೀನಿ. ಮಳೆ ಬೇರೆ, ನಂಗೆ ಇದೇ ಟೈಮಲ್ಲೇ ಖಾರ ಪುಡಿ ಸಾಂಬಾರು ಪುಡಿ ಖಾಲಿಯಾಗುತ್ತೆ. ಮತ್ತು ಫ್ರೆಂಡ್ಸ್ ಇವಾಗ ಎಲ್ಲದನ್ನೂ ಮಿಲ್ ಮಾಡಿಸ್ಕೊ ಬರೋಣ ಇವತ್ತೇ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಚೀಲಗಳನ್ನೆಲ್ಲ ಮೆಣಸಿನ್ಕಾಯಿ ಮತ್ತು ಸಾಂಬಾರು ಬೀಜ ಹಾಕೋಣದಕ್ಕೆ ಬೇಕಲ್ವ, ಅಕ್ಕಿ ಚೀಲಗಳಿರ್ತಾವಲ್ಲ ಅದನ್ನೇ ತೆಗೆದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ನಮಗೆ ಹೆಂಗಾಗಿದೆ ಅಂದರೆ, ಇವಾಗ ಹೆಣ್ಣು ಮಕ್ಕಳು ಹುಟ್ಟಿದಾಗಿಂದ ಅಪ್ಪ ಅಮ್ಮನ ಮನೇಲಿ ಇರ್ತೀವಿ. ಆವಾಗ ನಮ್ಮ ಅಮ್ಮನೇ ಎಲ್ಲನೂ ಮಾಡ್ಕೊತಿದ್ರು. ಸಾಂಬಾರು ಬೀಜ ಮಾಡೋದಾಗಿರ್ಬೋದು, ರಾಗಿ ಮಾಡೋದು, ಮತ್ತು ಅಕ್ಕಿನೆಲ್ಲ ರೆಡಿ ಮಾಡಿ ಮಿಲ್ ಮಾಡಿಸೋದು, ಇದು ಯಾವುದ್ರ ಟೆನ್ಷನ್ನೇ ಇರ್ತಿರ್ಲಿಲ್ಲ ನಮಗೆ. ಇವಾಗ ಹೆಣ್ಣು ದೊಡ್ಡವಳಾಗಿ ಮದುವೆ ಆಗಿ ಗಂಡನ ಮನೆಗೆ ಬಂದಮೇಲೆ ಇದೆಲ್ಲ ನಾವೇ ಮಾಡ್ಕೋಬೇಕಾಗುತ್ತೆ. ನನಗೆ ಸಾಂಬಾರು ಬೀಜ ಮಾಡೋಕ್ಕೆ ಬರಲ್ಲ. ಅಂದರೆ ಸಾಂಬಾರು ಬೀಜ ಆಗಿರ್ಬೋದು, ರಾಗಿ ಇದನ್ನ ಯಾವುದನ್ನು ಮಾಡೋದಕ್ಕೆ ಬರಲ್ಲ. ಆದರೂ ಮಾಡ್ಕೊಳ್ಳೇಬೇಕು, ಏನೂ ಮಾಡೋಂಗಿಲ್ಲ. ಯಾರೂ ಇವಾಗ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ನನಗೆ ಹೆಂಗೆ ಬರುತ್ತೆ ಹಂಗೆ ಎಲ್ಲದನ್ನೂ ರೆಡಿ ಮಾಡ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಒಂದು 2-3 ಸಲ ಆಯ್ದುಬಿಟ್ಟು ಅದರೊಳಗಡೆ ಏನಾದ್ರು ಇದ್ದರೆ ಅಂತೇಳಿ, ಅದರೊಳಗಡೆ ಏನೂ ಕಲ್ಲು ಆ ಥರ ಏನೂ ಇರಲಿಲ್ಲ. ಏನೋ ಬೇರೆ ಥರ ಅಂದರೆ ಕಾಳುಗಳು, ಬೇರೆ ಥರ ಕಾಡಲ್ಲಿರ್ತಾವಲ್ಲ ಏನೇನೋ ಕಾಳುಗಳು, ಆ ಥರ ಇದ್ದು ಅದನ್ನೆಲ್ಲ ನೀಟಾಗಿ ಆಯ್ದುಬಿಟ್ಟು ಕೇರ್ಬಿಟ್ಟು ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ನನಗೆ ನೆನಪಾಯ್ತಾಯಿತ್ತು ಇದನ್ನು ಮಾಡಬೇಕಾದ್ರೆ ನಮ್ಮಮ್ಮ ಇದನ್ನ ಅಂದರೆ ಇವಾಗ ಇಂಥ ಚಿಕ್ಕ ಚಿಕ್ಕ ಕೆಲಸಗಳಿಗೆಲ್ಲ ಅವ್ರ ಕೆಲಸಗಳನ್ನ ಬಿಟ್ಟು ಬರೋಕ್ಕಾಗಲ್ವಲ್ಲ ನಮ್ಮಮ್ಮವ್ರನ್ನೆಲ್ಲ. ನಮ್ಮಮ್ಮ ನೆನಪಾಯ್ತಿದ್ರು. ಅವಾಗೆಲ್ಲ ಅದನ್ನೆಲ್ಲ ಅವರೇ ಮಾಡ್ಕೊಳ್ಳೋರು, ನಮಗೇನು ಗೊತ್ತಾಗ್ತಾನೆ ಇರಲಿಲ್ಲ. ಇದೆಲ್ಲ ಇವಾಗ ನಮ್ಮದು ಸಂಸಾರ, ನಮ್ಮ ಮನೆ, ನಮ್ಮ ಮಕ್ಕಳು ಅಂತೇಳಿ ನಾವು ಇವಾಗ ಮಾಡ್ಕೊಂಡ್ಮೇಲೆ ಇದನ್ನೆಲ್ಲ ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮುಂದೆ ಮತ್ತೆ ಹೆಣ್ಮಕ್ಳು ಇರ್ತಾರಲ್ಲ ಅವರೆಲ್ಲರೂ ಹುಟ್ಟಿ ಬೆಳೆದು ದೊಡ್ಡವರಾಗಿ ಮತ್ತೆ ಅವ್ರುಗಳಿಗೂ ಇದೇ ಥರ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಇದೇ ಹೆಣ್ಣಿಂದು ಜೀವನ ಅಂತ ಅನ್ನಿಸ್ತಾ ಇತ್ತು. ಎಲ್ಲದನ್ನೂ ರೆಡಿ ಮಾಡ್ಕೊತಿದ್ದೀನಿ, ಯಾಕಂದರೆ ಹಬ್ಬ ಇನ್ನೊಂದು 3-4 ದಿನ ಇರೋದ್ರಿಂದ ನನಗೆ ಬೇರೆ ಕೆಲಸಗಳು ಇರ್ತವೆ. ಸಾಮಾನುಗಳನ್ನ ತರಬೇಕು, ಪ್ರತಿಯೊಂದನ್ನು ತಗೊಂಡು ಅವತ್ತೇ ಹೋಗೋಕ್ಕಾಗಲ್ಲ ಮಕ್ಕಳನ್ನ ಕರ್ಕೊಂಡು. ಮೊದಲೇ ಎಲ್ಲದನ್ನು ಏನೇನು ಬೇಕಂತ ಎಲ್ಲ ತಂದಿಟ್ಕೊಬಿಟ್ಟು ಊರಿಗೆ ಹೋಗೋ ದಿನ ತಗೊಂಡೋಗ್ಬೇಕು. ಅದಕ್ಕೋಸ್ಕರ ಜಲ್ದಿ ಒಂದೊಂದೇ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ, ಅದೇನಾದರೂ ಆಗಲಿ ಇವತ್ತೇ ಖಾರ ಪುಡಿ ಸಾಂಬಾರು ಪುಡಿ ಬಿಡಿಸ್ಬೇಕು ಅಂತೇಳಿ ಅನ್ನಿಸ್ಬಿಡ್ತು. ಅದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೀನಿ. ನಾಳೆ ಬಿಡ್ಸೋಣ ಅಂತ ಅನ್ಕೊತಿದ್ದೆ, ಆಮೇಲೆ ಲಾಸ್ಟಿಗಿಲ್ಲ ಇವತ್ತೇ ಬಿಡಿಸ್ಬಿಡೋಣ ಅಂತೇಳಿ ಎಲ್ಲ ಉರಿತಾ ಇದ್ದೀನಿ, ಎಲ್ಲ ರೆಡಿ ಮಾಡ್ಕೊಂಡು. ಬೆರಕೆ ಅಂದರೆ ಸಾಂಬಾರು ಪುಡಿ ಒಳಗಡೆ ಹಾಕೋದಕ್ಕೆಲ್ಲ ಕಾಳುಗಳು ಎಲ್ಲದನ್ನು ಹುರಿದು ಇವಾಗ ರೆಡಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಇತ್ತು, ಅದಕ್ಕೆ ಬಾಗ್ಲ ಹತ್ರ ತಗೊಬಂದು ಇಟ್ಟಿದ್ದೆ ತಣ್ಣಗಾಗಲಿ ಅಂತೇಳಿ. ಸಾಂಬಾರು ಬೀಜ, ಕರಿಬೇವು ಮತ್ತು ಸಾಂಬಾರು ಪುಡಿಗೆ ಏನೇನು ಹಾಕ್ತೀವಿ ಅದನ್ನೆಲ್ಲ, ಇದು ಮೆಣಸಿನ್ಕಾಯಿ. ಇವಾಗ ಎಲ್ಲ ತಣ್ಣಗಾಯಿತು. ಇದು ಅಕ್ಕಿ ಮತ್ತು ಅರಿಶಿನ ಲಾಸ್ಟಿಗೆ ಹುರಿದ್ನಲ್ಲ, ಅದಕ್ಕೆ ಹೊರಗಡೆ ಇಟ್ಬಿಟ್ಟಿದ್ದೆ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ. ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಮನೆಯಿಂದನೇ 6:30 ಆಗೋಯ್ತು. ದೂರ ಏನಿಲ್ಲ, ಮಿಲ್ಲು ಹತ್ರನೇ ಇರೋದು, ಒಂದು 10 ನಿಮಿಷ ಆಗುತ್ತೆ ಅಷ್ಟೇ. ಸರಿ, 11:30 ಆದರೂ ಪರವಾಗಿಲ್ಲ, ಇವತ್ತೊಟ್ಟಿಗೆ ಎರಡನ್ನೂ ಬಿಡಿಸಿ ಇದೊಂದು ತಲೆನೋವು ಕಮ್ಮಿ ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ನನ್ನ ಮನೆಯಿಂದ ಹೊರಟಾಗ ಇಷ್ಟು ಕತ್ಲೆ ಇತ್ತು. ಸಂಜೆ ಆಯಿತು, ಇನ್ನೇನು ಸ್ವಲ್ಪನೇ ಬೆಳಕಿತ್ತು ಅಷ್ಟೇ. ಇವಾಗ ಇದನ್ನೆರಡನ್ನೂ ತಗೊಂಡು ಹೋದೆ. ಖಾರ ಪುಡಿ ಸಾಂಬಾರು ಪುಡಿ ಬಿಡಿಸಾಯಿತು. ಸ್ವಲ್ಪ
ಗಾಳಿಗೆ ಇಡಬೇಕಲ್ವ ಬುಚ್ಚಾದ್ಮೇಲೆ ಬುಚ್ಚಿದ ತಕ್ಷಣ ಚೀಲಗಳಿಗೆ ಹಾಕಿ ತುಂಬ್ಕೊಂಡು ಬರಬಾರ್ದು. ಅದಕ್ಕೆ ಹಿಂಗಿಟ್ಟಿದ್ದೀನಿ ಹೊರಗಡೆ ಪಾಪ. ನೋಡಿ ಹೊರಗಡೆ ಎಷ್ಟು ಕತ್ಲೆ ಆಯಿತು ಅಂತೇಳಿ. 8 ಗಂಟೆ ಆಯಿತು, ನಾನು ಅಲ್ಲೇ ಬೇರೆಯವರಿದ್ದರು ಅವರೆಲ್ಲ ಬಿಡಿಸಿ ನಂದು ಎಲ್ಲ ಬಿಡಿಸಿ ಇಷ್ಟು ಕತ್ಲೆ ಆಗಿದೆ ಇವಾಗ ಮನೆಗೂ ಕೂಡ ಬಂದೆ. ಬರೋ ಅಷ್ಟರಲ್ಲಿ ಇವರಿಬ್ಬರು ಮನೆ ಫುಲ್ಲು ಗಲೀಜು ಮಾಡಾಕಿದ್ರು. ಈ ಸಾಮಾನುಗಳನ್ನೆಲ್ಲ ಎಸೆದು, ಮಕ್ಕಳಿರೋ ಮನೇಲಿ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ, ಎಲ್ಲರ ಮನೇಲೂ ಹಿಂಗೇನೆ ಅಲ್ವ ಮಕ್ಕಳು. ನಾನು ಇರಲಿಲ್ಲ ಅಂತೇಳಿ ಕುಣಿದು ಹಾಸಿಗೆ ಮೇಲೆಲ್ಲ ಹಾಸಿಗೆ ಎಲ್ಲ ಹರ್ವಿ ಎಲ್ಲ ಇದು ಮಾಡಾಕಿದ್ರು. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಇಷ್ಟೊಂದು ಕಷ್ಟಪಟ್ಟು ನಿಮ್ಮಿಬ್ಬರನ್ನೂ ನೋಡ್ಕೊತಿದ್ದೀನಿ, ಎಲ್ಲ ಕೆಲಸನ ನಾನು ಒಬ್ಬಳೇ ಮಾಡಬೇಕಲ್ವ, ನೀವೇನು ಹೆಲ್ಪ್ ಮಾಡಲ್ಲ, ಅದರಲ್ಲೂ ಇಷ್ಟೊಂದು ಮನೆಯೆಲ್ಲ ಹರ್ವಿರಾ ಅಂತ ಎಲ್ಲ ಹೇಳಿದ್ದಕ್ಕೆ ಇವಾಗ ಸರಿ ಆಯಿತು, ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಸರಿ ನಾನು ಕಸ ಗುಡಿಸ್ತೀನಿ ಅಂತ ಹೇಳ್ತಿದ್ದಲ್ಲ ಓದಿತ್ತು, ಈ ಥರ ಕಸ ಗುಡಿಸ್ತಾ ಇದ್ದಾನೆ ನೋಡಿ. ಆದಷ್ಟು ಬಂದು ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು, ನಾನು ಫುಲ್ಲು ಖಾರ ಪುಡಿ ಬಿಡಿಸಿದ್ನಲ್ವ, ಅದಕ್ಕೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ, ಮನೆ ಕ್ಲೀನಾಗಿಲ್ಲ ಅಂದರೆ ಮನ್ಸಿಗೆ ನೆಮ್ಮದಿಯೇ ಅಂತ ಅನಿಸಲ್ಲ. ಊಟ ಮಾಡೋದಕ್ಕೂ ಸಹ ಮನಸ್ಸು ಬರೋಲ್ಲ, ಏನೋ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ. ಅದಕ್ಕೆ ಮನೆಯೆಲ್ಲ 3 ಜನನೂ ಸೇರ್ಕೊಂಡು ಕ್ಲೀನ್ ಮಾಡಿದ್ದು. ಇವಾಗ ಹೋಗಿ ರೂಮ್ ತೋರಿಸ್ಬಾ ಅಮ್ಮ, ನಾನು ರೂಮ್ ಕ್ಲೀನ್ ಮಾಡೀನಿ ಅಂತ ಹೇಳ್ತಿದ್ದ. ಅದಕ್ಕೆ ಬಾ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೀನಿ. ನೋಡಿ ಬೆಡ್ಶೀಟ್ ಹೆಂಗೆ ಮಡಿಚಿಟ್ಟಿದ್ದಾನೆ ಅಂತೇಳಿ. ಆಮೇಲೆ ಇಲ್ಲಿ ನಾನು ಮೇಕಪ್ ಐಟಮ್ಗಳನ್ನೆಲ್ಲ ಇಟ್ಕೊತೀನಲ್ಲ, ಡೈಲಿ ಯೂಸ್ ಮಾಡೋದು ಏನೇನಾದರೂ ಪೌಡ್ರು, ಕ್ರೀಮು, ಅದನ್ನೆಲ್ಲ ಬಾಡಿ ಲೋಷನ್ನೆಲ್ಲ ಅದನ್ನು ತೋರಿಸ್ಬಾ, ಅದನ್ನು ಕ್ಲೀನ್ ಮಾಡಿ ಅಂತಿದ್ದ. ಇದನ್ನು ಮಾತ್ರ ಸಖತ್ ಚೆನ್ನಾಗಿ ಕ್ಲೀನ್ ಮಾಡಿದ್ದ. ಇವಾಗ ಊಟಕ್ಕೆ ಏನು ಅಂದರೆ ಸಾಂಬಾರು ಏನು ಬೇಡ, ಅಡುಗೆ ಮಾಡೋಕ್ಕೆ ಮನಸ್ಸೇ ಬರ್ನಿಲ್ಲ, ಒಂಥರ ಸುಸ್ತಾಯ್ತಾಯಿತ್ತು. ಅದಕ್ಕೆ ಇವಾಗ ಮಜ್ಜಿಗೆ ಅನ್ನ ಅಂದರೆ ನಮ್ಮ ಮದಿತ್ ಮತ್ತು ಲೋಯಿಗೆ ಸಖತ್ತು ಇಷ್ಟ. ಅದಕ್ಕೋಸ್ಕರ ಮೊಸರನ್ನೇ ಊಟ ಮಾಡಿಬಿಡೋಣ ಇವತ್ತೊಂದಿನ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಸರಿ ಅಂಥೇಳಿ ಅನ್ನನ ಮಾಡಿದೆ. ಇವಾಗ ಊಟ ಮಾಡಿ ಮಲ್ಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಸಹ ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.